ಕಾಂತಾರ ಚಾಪ್ಟರ್ ಒನ್ನಲ್ಲಿ ನೀವು ಜಬ್ಬಜ್ಜ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಿ. ನನಗೂ ಗೊತ್ತಿಲ್ಲ ಪಾತ್ರ ಹೆಂಗ್ ಸಿಕ್ತು ಅಂತ ಸರ್. ಆ ಮನುಷ್ಯನೇ ಒಂದು ವಿಶೇಷವಾದ ವ್ಯಕ್ತಿತ್ವ ಇರೋಂತಹ ಮನುಷ್ಯ ಸರ್ ಋಷಭ್ ಶೆಟ್ಟಿ. ಈ ಮನುಷ್ಯ ಸ್ವಲ್ಪ ವಿಭಿನ್ನ, ಸ್ವಲ್ಪ ಅಲ್ಲ ಸರ್, ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಕ್ತಿತ್ವ. ಓಕೆ. ಏನ್ ಸರ್ ನಿಮ್ದು ವಾರಕ್ಕೆ 4 ಸಿನಿಮಾ ಬುಕ್ ಮೈ ಶೋಲ್ಲಿ ನಿಮ್ದೇ ಫೋಟೋಗಳಿರ್ತದಲ್ಲ ಸರ್ ನಿಮ್ದು ಅಂತಂದನೇ ಶುರು ಮಾಡಿದ್ದು ನಾನು. ಶ್ರಮದ ವಿಚಾರಕ್ಕೆ ಬಂದಾಗ ನನ್ನ ಶ್ರಮ ಅಲ್ಲಿ ಶೂನ್ಯ ಸರ್. ಎಲ್ಲರೂ ಸೇರಿ 100 ಶ್ರಮ ಹಾಕಿದ್ರೆ ರಿಷಬ್ ಶೆಟ್ಟಿ ಒಬ್ಬರೇ 100 ಶ್ರಮ ಹಾಕಿದ್ರು. ಈಶ್ವರನ ಹೂದೋಟದಲ್ಲಿ ನೀವೇ ಯಜಮಾನ್ರಲ್ಲಿ ಹಗಲು ರಾತ್ರಿ ಅನ್ನೋದು ಒಂದೇ ಆಗಿತ್ತು. ನೀವೆಲ್ಲ ಹೋಗಕ್ಕಿಂತ ಮೊದ್ಲೇನೆ ರಿಷಬ್ ಬಂದು ಕೂತ್ಬಿಡ್ತಿದ್ರು. ನಾವೊಂದು 3 ಗಂಟೆಗೆ ಎದ್ದು ನಾವು ರೆಡಿಯಾಗಿ ಹೋದ್ರೆ 4:15 ಫಸ್ಟ್ ಅಲ್ಲಿ ಶಾರ್ಟ್ ತೆಗೆದು ಕೂತಿದ್ದಾರೆ. ಕಾಂತಾರ ಚಾಪ್ಟರ್ ಒನ್ನಲ್ಲಿ ನೀವು ಜಬ್ಬಜ್ಜ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊತೀರಿ. ಸೊ ಅಮೇಝಿಂಗ್ ಕ್ಯಾರೆಕ್ಟರ್ ಅದು. ಸೊ ಒಂದು ಕನ್ನಡದ ಸಿನಿಮಾ ಈಗ ವಿಶ್ವಮಟ್ಟಕ್ಕೆ ಗುರುಸ್ಕೊಳ್ಳೋಂಥ ಸಿನಿಮಾ ಅದು. ಸೊ ಆ ಸಿನಿಮಾದಲ್ಲಿ ನೀವು ಒಂದು ಭಾಗ, ಆ ಸಕ್ಸಸ್ನ ಹಿಂದೆ ನಿಮ್ಮ ಶ್ರಮವೂ ಇದೆ. ಸೊ ಆರಂಭದಲ್ಲಿ ರಿಷಬ್ ಅವರು ನಿಮ್ಮನ್ನು ಕರೆದು ಇಂಥದ್ದು ಪಾತ್ರ ಅಂದಾಗ ನಿಮಗನ್ಸಿದ್ದು, ಅವರು ಹೇಳಿದ ರೀತಿ ಮತ್ತು ಮಾಡಿದ ರೀತಿ? ಇವತ್ತಿಗೂ ಎಲ್ಲರೂ ಕೇಳ್ತಾರೆ, ನೀವು ಕಾಂತಾರದಲ್ಲಿ ಪಾತ್ರ ಹೆಂಗೆ ಸಿಕ್ತು ನಿಮಗೆ ಅದೇ ಅಂತ. ನನಗೂ ಗೊತ್ತಿಲ್ಲ ಪಾತ್ರ ಹೆಂಗೆ ಸಿಕ್ತು ಅಂತ ಸರ್. ಒನ್ ಡೇ ನನಗೆ ಅಲ್ಲಿ ಪ್ರೊಡಕ್ಷನ್ ಹೌಸಿಂದ ಫೋನ್ ಬರ್ತದೆ. ನಾನು ಹೋಗಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಆಮೇಲೆ ಜಬ್ಬಜ್ಜ ಅಂತ ಕ್ಯಾರೆಕ್ಟರ್ ಇದು ಅಂತಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ರಿಹರ್ಸಲ್ ಮಾಡ್ತೀವಿ. ಋಷಭ್ ಶೆಟ್ರು ಭೇಟಿ ಆಗ್ತಾರೆ. ಭೇಟಿಯಾಗಿ ಆ ಪಾತ್ರದ ಬಗ್ಗೆ ಒಂದಷ್ಟು ಹೇಳ್ತಾರೆ. ಆಮೇಲೆ ನಿಮ್ಮ ಕಮಿಟ್ಮೆಂಟ್ಗಳು, ಅವರು 2 ವರ್ಷ 1 ವರ್ಷ ಅದೊಂದು. ಆಮೇಲೆ ಆ ಮನುಷ್ಯನೇ ಒಂದು ವಿಶೇಷವಾದ ವ್ಯಕ್ತಿತ್ವ ಇರೋಂತಹ ಮನುಷ್ಯ ಸರ್ ಋಷಭ್ ಶೆಟ್ರು. ರಿಷಬ್ ಶೆಟ್ರು ಯುನಿಕ್ ಪರ್ಸನಾಲಿಟಿ. ಓಕೆ. ಯಾಕಂದ್ರೆ ನಾನು ಸ್ವತಃ 96 ದಿನ ಅವರನ್ನ ಗಮನಿಸಿದ್ದೀನಿ, ನೋಡಿದ್ದೀನಿ, ಜೊತೆಲಿ ಕೆಲಸ ಮಾಡಿದ್ದೀನಿ. ಬೇರೆಯವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ನನಗೆ ಹಾಗೆ ಅನಿಸ್ತಾ ಇರ್ತಾರೆ. ಅದರೆಲ್ಲದರಲ್ಲೂ ಈ ಮನುಷ್ಯ ಸ್ವಲ್ಪ ವಿಭಿನ್ನ, ಸ್ವಲ್ಪ ಅಲ್ಲ ಸರ್, ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಕ್ತಿತ್ವ. ಓಕೆ. ಫಸ್ಟ್ ನಾನು ಮಾತಾಡಿದೆ, ಏನು ಸರ್ ನಿಮ್ಮದು ವಾರಕ್ಕೆ 4 ಸಿನಿಮಾ ಬುಕ್ ಮೈ ಶೋಲ್ಲಿ ನಿಮ್ಮದೇ ಫೋಟೋಗಳಿರ್ತದಲ್ಲ ಸರ್ ನಿಮ್ಮದು ಅಂತಂದನೇ ಶುರು ಮಾಡಿದ್ದು ನನ್ನನ್ನು. ಮತ್ತು ಇವಾಗ ಹೆಂಗೆ ಮಾಡ್ತೀರಿ ಇದಕ್ಕೆ, ಈ ಸಿನಿಮಾಕ್ಕೆ ಅಂತ. ಅಲ್ಲ, ನೀವು ಹೇಳಿದ್ರೆ ನಾನು ಸಂಪೂರ್ಣವಾಗಿ ಬೇರೆ ಸಿನಿಮಾಗಳು ಬರೋದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಹಳೆಯ ಸಿನಿಮಾಗಳು ಏನು ಕಮಿಟ್ಮೆಂಟ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಅಂತ. ಅಲ್ಲ, ಇದು ತುಂಬ ದಿನಗಳಾಗತ್ತೆ, ಅದು ಅದೇ ಸೇಮ್ ಸರ್. ನೀವು ಅಂತ ಹೇಳಿ ಮಾಡಿ ನಾನು ಮ್ಯಾನೇಜ್ ಮಾಡ್ತೀನಿ. ನೀವು ಮ್ಯಾನೇಜ್ ಮಾಡ್ತಾರೆ ಬಿಡಿ, ಅಷ್ಟೊಂದೆಲ್ಲ ಸಿನಿಮಾ ಮಾಡಿದ್ರಲ್ಲ ಅಂತ ಇಲ್ಲಿಂದ ಶುರುವಾಗಿದ್ದು ಸರ್ ಅದು. ಓಕೆ. ಶುರುವಾಗಿ 96 ದಿನಗಳು ಶೂಟ್ ಆಯಿತು ನಮ್ಮದು. ಆಲ್ಮೋಸ್ಟು ಸೆಪ್ಟೆಂಬರ್, ಅಕ್ಟೋಬರ್, ಆಗಸ್ಟ್, ಸೆಪ್ಟೆಂಬರ್ ಶುರುವಾಗಿದ್ದು. ಈ ಸೆಪ್ಟೆಂಬರ್ ಸಿನಿಮಾ ರಿಲೀಸ್ ಆಗೋ ಇಂದಿನ ತಿಂಗಳವರೆಗೂ ಆ ಸಿನಿಮಾ ಡಬ್ಬಿಂಗು ಮತ್ತೊಂದು ನಡೀತಾನೆ ಇತ್ತು. ಶ್ರಮದ ವಿಚಾರಕ್ಕೆ ಬಂದಾಗ ನನ್ನ ಶ್ರಮ ಅಲ್ಲಿ ಶೂನ್ಯ ಸರ್. ಇದನ್ನು ಭಾಳ ಹೆಮ್ಮೆ ಮತ್ತು ಎಮೋಷ್ನಲ್ ಆಗೂ ಕೂಡ ನಾನು ಹೇಳ್ತೀನಿ. ನನ್ನ ವೈಯಕ್ತಿಕವಾದಂತಹ ಶ್ರಮ ಏನಿದೆಯೋ, ಇಡೀ ಸಿನಿಮಾದ ತಯಾರಿಯಲ್ಲಿ ಆಗಿರುವಂಥ ಶ್ರಮ ನಮ್ಮದು ಏನೂ ಅಲ್ಲ ಸರ್. ಅಂಥ ಶ್ರಮ ಅಲ್ಲಿ ರಿಷಬ್ ಶೆಟ್ರಿಂದ ಹಿಡಿದು ಇಡೀ ತಂಡ ಸರ್, ಇಡೀ ತಂಡ. ಆಮೇಲೆ ಎಗೈನ್ ಬೇರೆಯವ್ರಿಗಿಂತ ಎಲ್ಲರೂ ಸೇರಿ 100 ಶ್ರಮ ಹಾಕಿದ್ರೆ ರಿಷಬ್ ಶೆಟ್ರು ಒಬ್ಬರೇ 100 ಶ್ರಮ ಹಾಕಿದ್ರು. ಅದೊಂದು ಅದನ್ನು ವ್ಯಕ್ತಿತ್ವದ ಒಳಗಡೆನೇ ಇದೆಯೋ ವೇಗ, ದೈವ ಶಕ್ತಿನೋ ಅನ್ಬೋದು, ಅದು ಗೊತ್ತಿಲ್ಲ ಸರ್. ಆ ನೆಲದ ಗುಣನೇ ಇರ್ಬೋದು. ಯಾಕಂತಂದ್ರೆ ಕುಂದಾಪುರ, ಬಸ್ರೂರು ಇವೆಲ್ಲವೂ ಕೂಡ ನೆಲನೇ ಒಂದು ರೀತಿ ನಮಗೆ ಬೇರೆ ರೀತಿಯ ಎನರ್ಜಿ ಕೊಡುತ್ತದೆ ಅಲ್ಲಿ. ಆ ರೀತಿ ಒಂದು ಜಾಗದಲ್ಲಿ ಬಂದಿರೋಂಥವ್ರು, ವಿಶೇಷವಾದ ವ್ಯಕ್ತಿತ್ವ ಇರೋಂಥವ್ರು. ಅಷ್ಟು ಶ್ರಮ ಪ್ರತಿಯೊಬ್ಬ ಹುಡುಗನಿಂದ, ಟೀ ಕೊಡೋ ಹುಡುಗನಿಂದ ಹಿಡಿದು, ಮೊಳೆ ಹೊಡೆಯೋ ಹುಡುಗನಿಂದ, ಡ್ರೈವರಿಂದ ಹಿಡಿದು, ಗಾಡಿ ಓಡಿಸೋ ಡ್ರೈವರ್ಗಳಿಂದ ಹಿಡಿದು, ಕ್ಯಾಮ್ರಾಮೆನ್ನು ಅಲ್ಟಿಮೇಟ್ ಸರ್ ಅವರು, ಅರವಿಂದ್ ಕಶ್ಯಪ್. ಅಷ್ಟು ಶ್ರಮ, ಅಷ್ಟು ಇದು ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನಮ್ಮದೇನಾದರೂ ಇಲ್ಲ, ನಾನು ಅಷ್ಟು ಶ್ರಮ ಹಾಕದೆ, ಇಲ್ಲಿಂದೆಲ್ಲ ಅದೇ, ಇಲ್ಲಿಂದ ಹಿಂಗೆ ಮಾಡಿದೆ ಅಂತ ನಾನು ಹೇಳಿದ್ರೆ ಅದು ತೀರಾ ಸಣ್ಣತನ ಆಗ್ಬಿಡ್ತದೆ ಸರ್. ಅಂಥ ಶ್ರಮದ ಹಾಕಿರೋಂಥ ಸಿನಿಮಾ ಸರ್ ಅದು. ಅಂದರೆ ಅದೊಂದು ಅನುಭವ ನಮಗೆ. ಈಶ್ವರನ ಹೂದೋಟದಲ್ಲಿ ನೀವೇ ಯಜಮಾನ್ರಲ್ಲಿ. ಹಾಗಾಗಿ ಆ ಪಾತ್ರದ ತಯಾರಿ ಹೇಗಿತ್ತು ಅಂತ?
ಸರ್ ಪಾತ್ರ ತಯಾರಿ ಅಂತಂದ್ರೆ ಅವರೇ ಪಾತ್ರ ತಯಾರಿ ಮಾಡ್ತಾ ಇದ್ರು ಸರ್. ಹಾ. ಅಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ, ಸೆಟ್ ಎಷ್ಟು ಗಂಟೆ ಹೋಗ್ತಾ ಇದ್ರಿ? ಅದು ಅಲ್ಲೇ ಒಂದೆಲ್ಲ ಪ್ರೋಟೋಕಾಲ್ ರೀತಿ ಎಲ್ಲ ಫಿಕ್ಸ್ ಇರೋದು, ಎಲ್ಲವೂ ಪ್ಲ್ಯಾಂಡ್, ಪಕ್ಕಾ ಪ್ಲ್ಯಾಂಡ್, ಯಾವ್ದ್ರಲ್ಲೂ ಹೆಚ್ಚು ಕಮ್ಮಿ ಇರಲ್ಲ ಸರ್. ನಾವು ಆಲ್ಮೋಸ್ಟ್ ಕೆಲವೊಂದು ಸಾರಿ ಮಧ್ಯರಾತ್ರಿ 2:30ಗೆ ನಮಗೆ ಕಾಲ್ ಇರೋದು, 2:30ಗೆ ಎದ್ದು 3 ಗಂಟೆ ಕಾಲ್ ರೆಡಿ. ನಾವು ಎಷ್ಟೊತ್ತು ಮಲದ್ರು ಸರಿ, ಏನಾದ್ರು ಸರಿ 3 ಗಂಟೆಗೆ ರೆಡಿ ಇರಬೇಕು. 3 ಗಂಟೆಯಿಂದ ಜರ್ನಿ 1.5 ಗಂಟೆ ಲೊಕೇಶನ್ಗೆ. ಒಂದು 4:15ಗೆ ಹೋಗಿ ನಾನು ಮೇಕಪ್ ಕೂತ್ರೆ ನನಗೆ 1.5 ಗಂಟೆ 2 ಗಂಟೆ ಬೇಕಾಗಿತ್ತು ಸರ್. ಅದು ಆ ಸಮಯದಲ್ಲಿ ಅದೇ ನಾವು ಮೆಡಿಟೇಷನ್ ಆದ್ರೂ ಮಾಡ್ಬೋದು, ನಿದ್ದೆನಾದ್ರೂ ಮಾಡ್ಬೋದು, ಸುಮ್ಮನೆ ಕೂತ್ಕೊಬಿಡೋದು. ಪಾಪ ಕೆಲವೊಮ್ಮೆ ಮೇಕಪ್ ಮೆನ್ ಅಸಿಸ್ಟೆಂಟ್ಗಳು ಅದು ಗಡ್ಡ ಅಂಟಿಸ್ಬೇಕಾದ್ರೆ ನೀವು ನೋಡಿ, ಗಡ್ಡ ಎಲ್ಲೂ ಕೂಡ ಅಂಟಿಸ್ ರೀತಿ ಅನ್ಸಲ್ಲ, ಹೌದು, ಅಲ್ಲಿ ರಿಯಲ್ ಆಗಿ ಅನ್ಸುತ್ತೆ. ಅಂತ ಪ್ರೊಫೆಷನಲ್ ಇವರು ಮೇಕಪ್ ಮೆನಿಕಲ್ಲೇ ಮಾಡಿಸಿದ್ರು. ಅವರು ಗಡ್ಡ ಅಣಿಸ್ಬೇಕಾದ್ರೆ ಅವ್ರ ಅಸಿಸ್ಟೆಂಟು ನಿದ್ದೆ ಮಾಡಿ ಹಿಂಗೆ ಹೋಗ್ಬಿಡ್ತಿದ್ದಲ್ಲ, ಗಡ್ಡ ಅಣಿಸಿದ ಪ್ರಾಬ್ಲಮ್ ಅಲ್ಲ, ಅವ್ನು ಅಸಿಸ್ಟೆಂಟ್ ಹಿಂಗೆ ಇಟ್ಕೊಂಡ್ರು ಯಾವಾಗಲೂ ಅವ್ನು ಅಂಟಿಸ್ತಾರೆ, ನಾವು ನಿದ್ದೆ ಮಾಡೋದು, ಹೀಗೆಲ್ಲ ಆಗ್ತದೆ ಸರ್. ಈಗ ನನಗೆ ನಿದ್ದೆ ಮಾಡೋಕ್ಕಾದ್ರು ಅವಕಾಶ ಇರ್ತಿತ್ತು ಆ ರೀತಿನಾದರೂ. ಓಕೆ. ಇನ್ನು ಕೆಲವರಿಗೆ ಇಲ್ಲವೇ ಇಲ್ಲ ಸರ್. ನಿದ್ದೆ ಹಗಲು ರಾತ್ರಿ ಅನ್ನೋದು ಒಂದೇ ಆಗಿತ್ತು ಸರ್. ನಿದ್ದೆಗೆಟ್ಟು ಮಾಡಿದ ಸಿನಿಮಾ ಅದು. ಯಾವಾಗ ಎಲ್ಲಿ ಕೂರ್ತಾರೆ ಅದಷ್ಟೇ ನಿದ್ದೆ ಅವರಿಗೆ. ಎಲ್ಲಿ ಮಲಗಿ ಅವ್ರು ಯಾರನ್ನ ಮಾತಾಡ್ಸಲ್ವೋ ಆ ಸಮಯ ಅಷ್ಟೇ ಅವ್ರಿಗೆ ರೆಸ್ಟ್, ಇನ್ನು ಉಳಿದ ಸಮಯ ಅವ್ರ ಕೆಲಸನೇ ಅಂತ. ಆ ರೀತಿ ಇದ್ದಂತ ಸೆಟ್ ಸರ್ ಅದು ಕಾಂತಾರ. ನೀವೆಲ್ಲ ಹೋಗಕ್ಕಿನ ಮೊದ್ಲೇನೆ ರಿಷಬ್ ಬಂದು ಕೂತ್ಬಿಡ್ತಿದ್ರು ಅಂತ ಹೇಳಿ. ಮೇಕಪ್ ಅವ್ರು ಕೂತ್ಕೊಳ್ಳೋದು ಒಂದಲ್ಲ ಸರ್. ನಾನು ಒಂದ್ಸರಿ ಮಾರ್ನಿಂಗ್ ಶೂಟು, ಸಾಂಗ್ ಶೂಟ್, ಅದು ರಾಜಬೀದಿಲಿ ಸಾಂಗ್ ಶೂಟ್ ಅಂತ ನಡೀತಾ ಇತ್ತು. ಇದೇ ರೀತಿ ನಮ್ಗೆ 2:15 ಗಂಟೆಗೇನೋ ಕಾಲ್ ಇತ್ತು ಅವತ್ತು. ನಾವೊಂದು 3 ಗಂಟೆಗೆ ಎದ್ದು ನಾವು ರೆಡಿಯಾಗಿ ಹೋದ್ರೆ 4:15 ಫಸ್ಟ್ ಅಲ್ಲಿ ಶಾರ್ಟ್ ತೆಗೆದು ಕೂತಿದ್ದಾರೆ. 4:15 ನಿನ್ನೆ ರಾತ್ರಿ ನಮ್ಮ ಜೊತೆನೆ ಹೊರಟಿರ್ತಾರೆ. ಪ್ಯಾಕಪ್ ಆದಾಗ ಅವರೇ ಪ್ಯಾಕಪ್ ಮಾಡಬೇಕು. ಪ್ಯಾಕಪ್ ಆದ್ಮೇಲೆ ನಾವು ಹೊರಟ ಮೇಲೆ ಅವ್ರದೊಂದು ಎಲ್ಲ ಅವ್ರ ಕಾಸ್ಟ್ಯೂಮ್ನೆಲ್ಲ ತೆಗೆದು ಅವ್ರು ಫ್ರೆಶ್ ಅಪ್ ಆಗಿ ಮೀಟಿಂಗ್ ಇರ್ತದೆ. ಮೀಟಿಂಗ್ ಮುಗಿಸಿ ನಾಳಿನ ಕಾರ್ಯಕ್ರಮಗಳನ್ನು ನೋಡಿ, ಇವತ್ತಿನ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ, ಸಾಧ್ಯ ಆಗಿದ್ರೆ ಅವತ್ತನ್ನ ಏನು ಕಟ್ಟಿಂಗ್ಸ್ ಇದೆ ರಶಸ್ ಅದನ್ನೆಲ್ಲನೂ ನೋಡಿ, ಅಲ್ಲಿ ಆನ್ಲೈನ್ ಇದರಲ್ಲೇ ರೇಟಿಂಗ್ ಇರೋದನ್ನ ನಾಳೆ ಬೇಕು ಎಲ್ಲ ಮಾಡಿ, ಮೀಟಿಂಗ್ ಮಾಡಿ, ಮತ್ತೆ ಅವರು ಹೋಗಿ ಎಕ್ಸಸೈಸ್ ಮಾಡಿ ಅಗೈನ್ ನಮ್ಗೆ ಅವ್ರು ಓಡಬೇಕಿರೋದು ನಮ್ಮ ಜಾಗದಿಂದಾನೆ, ನಾವಿರೋ ಸ್ಥಳದಿಂದಾನೆ ಅವರೇ ಓಡಬೇಕಿತ್ತು. ಹಾಗಿದ್ರು ಇಷ್ಟೆಲ್ಲ ಮಾಡಿ 4:15ಗೆ ಫಸ್ಟ್ ಶಾಟ್ ತೆಗಿತಾ ಇರ್ತಾರೆ. ಹೋಟೆಲ್ಗೂ ಸೆಟ್ಗೂ ದೂರ ಇರ್ತಾ ಇತ್ತು. 1.5 ಗಂಟೆ ಜರ್ನಿ ಇತ್ತು. 1.5 ಗಂಟೆ ಜರ್ನಿ ಇತ್ತು. ಅಲ್ಲಿ ಫಸ್ಟ್ ಶಾಟ್ ತೆಗಿತಾ ಇರ್ತಾರೆ. ಅವ್ರು ತೆಗಿತಾ ಇದ್ದಾರೆ ಅಂತಂದ್ರೆ ಅವ್ರೊಬ್ಬರೇ ಅಲ್ಲ, ಇಡೀ ಟೀಮ್ ಇರುತ್ತೆ ಅಲ್ಲಿ. ಟೆಕ್ನಿಷಿಯನ್ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಇದೆ, ಕ್ಯಾಮ್ರಾಮನ್ ಇದ್ದಾರೆ, ಕ್ಯಾಮ್ರಾ ಅಸಿಸ್ಟೆಂಟ್ಗಳಿದ್ದಾರೆ, ಸೆಟ್ ಬಾಯ್ಸ್ ಇದ್ದಾರೆ, ಎಲ್ಲರೂ ಪ್ರೊಡಕ್ಷನ್ ಅವರು ಇದ್ದಾರೆ, ಕಾಫಿ ಟೀ ಕೊಡೋದಕ್ಕೆ. ಇವರೆಲ್ಲರೂ 4:15ಗೆ ನಾವು ಹೋಗೋಕೆ ಮೊದಲು ಇದ್ದಾರೆ ಸರ್, ಇರ್ತಾರೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.